ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಿಮಗೆ 25-26 ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ಗೆ ಪಿ ಯು ಬೋರ್ಡಿಂದ 3 ಮಾಡಲ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿದರು. ಅದರಲ್ಲಿ ಫಸ್ಟು ಮಾಡಲ್ ಪೇಪರ್ದು MCQ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇನ್ಫಾರ್ಮೇಷನ್ನು, ಎಷ್ಟೋ ಜನ ಸ್ಟೂಡೆಂಟ್ಸು ಸರ್ ನಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ನ್ಯೂಮರಿಕಲ್ಸ್ ಗೊತ್ತಿಲ್ಲ, ಕೈನೆಟಿಕ್ಸ್ದು ನ್ಯೂಮರಿಕಲ್ಸ್ ಗೊತ್ತಿಲ್ಲ ಅಂತ ಹೇಳಿ ಮೆಸೇಜನ್ನು ಮಾಡ್ತಾಯಿದ್ರಿ. ಆ್ಯಕ್ಚುಲಾಗಿ ನಾನು ಕೆಮಿಕಲ್ ಕೈನೆಟಿಕ್ಸು, ಸೊಲ್ಯೂಷನ್ಸು ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ 3 ಚಾಪ್ಟರ್ದು ಎಲ್ಲ ಥರದ್ದು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ನ್ಯೂಮರಿಕಲ್ಸ್ ಆಫ್ 12th ಕೆಮಿಸ್ಟ್ರಿ ಅಂತಿದೆ. ಅಲ್ಲಿರೋ ಎಲ್ಲ ವೀಡಿಯೋಸ್ನ ನೀವು ನೋಡಿಕೊಂಡ್ರೆ ನ್ಯೂಮರಿಕಲ್ಸ್ ಎಲ್ಲನೂ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದಾದಮೇಲೆ ಬೇಕಾದ್ರೆ ನಾನು MCQ ಸಾಲ್ವ್ ಮಾಡಿದ್ಮೇಲೆ ಇದೇ 3 ಮಾಡಲ್ ಪೇಪರ್ದು ನ್ಯೂಮರಿಕಲ್ಸ್ನ ಕೂಡ ಸಾಲ್ವ್ ಮಾಡ್ತೀನಿ. ಇಷ್ಟನ್ನು ನೋಡ್ಕೊಳ್ಳಿ, ಖಂಡಿತ ನೀವು ಎಲ್ಲ ನ್ಯೂಮರಿಕಲ್ಸ್ನ ಆನ್ಸರ್ ಮಾಡ್ಬೋದು. ಓಕೆನಾ? ಈಗ MCQ ಕ್ವಶನ್ಸ್ಗೆ ಹೋಗೋಣ. ಫಸ್ಟ್ ಮಾಡಲ್ ಪೇಪರ್ದು ಫಸ್ಟ್ ಕ್ವಶನ್ ಇದೆ, ದ ಮಾಸ್ ಪರ್ಸೆಂಟೇಜ್ ಆಫ್ ಗ್ಲೂಕೋಸ್ ಇನ್ ವಾಟರ್ ಇಸ್ 10% ಅಂತಿದೆ. ಸೊ 10% ಮೀನ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ತುಂಬ ಈಸಿ ಕ್ವಶನ್ ಇದು. ನೋಡಿ ಇಲ್ಲೇನಂತಿದೆ, ಅವರೇ ಕೊಟ್ಟಿದ್ದಾರೆ, W/W ಅಂತ ಕೊಟ್ಟಿದ್ದಾರೆ. W ಅಂದರೆ ಏನರ್ಥ? ವೆಯ್ಟ್ ಅಂತ. ವೆಯ್ಟ್ ಬಾರ್ ವೆಯ್ಟ್ ಅಂತ ಹೇಳಿ. ಈಗ 10%ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತಪ್ಪ, 10 ಗ್ರಾಮ್ ಇನ್ನು 90 ಗ್ರಾಮ್ ಅಂತ ಆಗುತ್ತೆ, ಹೌದಲ್ವಾ? ಸೊ W/W ಅಂದರೆ ಇದು ಡಬ್ಲ್ಯೂನೇ, ಇದು ಡಬ್ಲ್ಯೂನೇ, ಎರಡು ಗ್ರಾಮಲ್ಲೇ ಇರಬೇಕು. ಅಕಸ್ಮಾತ್ ಅವರು W/V ಅಂತ ಕೊಟ್ಟಿದ್ರೆ 10 ಗ್ರಾಮ್ ಇನ್ 100 ml ಅಂತ ಬರ್ತಿತ್ತು, ML ಆಗ್ತಿತ್ತು. ಬಟ್ ಎರಡೂ W ಇರೋದ್ರಿಂದ ಎರಡೂ ಕೂಡ ಗ್ರಾಮ್ಸಲ್ಲೇ ಇರಬೇಕು ವೆಯ್ಟ್, ಅಲ್ವಾ? ಸೊ ಅದರಿಂದ 10 ಗ್ರಾಮ್ ಇನ್ 90 ಗ್ರಾಮ್ ಅಂತ. ಸೊ ಎರಡೂ ಗ್ರಾಮಲ್ಲಿರುವಂಥ ಆಪ್ಷನ್ಸ್ ಯಾವುದು ನಿಮಗೆ? ಆಪ್ಷನ್ ಏನಲ್ಲಿ 2 ಗ್ರಾಮಲ್ಲೇ ಇದೆ, ಬಟ್ 100 ಗ್ರಾಮ್ ಅಂತಿದೆ, ಅದು ತಪ್ಪಾಗುತ್ತೆ, ಮೈನಸ್ ಮಾಡಬೇಕು. ಬಿನಲ್ಲಿ ಹೋದರೆ ML ಅಂತಿದೆ, ಆಗಲ್ಲ. ಸಿ ಆಪ್ಷನ್ ಬಂದರೂ ಕೂಡ ML ಅಂತಿದೆ. ಡಿ ಆಪ್ಷನಲ್ಲಿ 10 ಗ್ರಾಮ್ ಇನ್ 90 ಗ್ರಾಮ್ ಅಂತ ಕರೆಕ್ಟಾಗಿದೆ, ಅದರಿಂದ ಆಪ್ಷನ್ ಡಿ ಆಗಬೇಕು. ಓಕೆ. ಇನ್ನು ಸೆಕೆಂಡ್ ಕ್ವಶನ್ನು, ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ಲಿಕ್ವಿಡ್ ಅಟ್ ನಾರ್ಮಲ್ ಟೆಂಪ್ರೇಚರ್? ಇದೆಲ್ರಿಗೂ ಗೊತ್ತಿರೋದೆ. ಒಂದೇ ಒಂದು ಮೆಟಲು ರೂಮ್ ಟೆಂಪ್ರೇಚರ್ ಲಿಕ್ವಿಡ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುವಂಥದ್ದು, ದಟ್ ಈಸ್ ಮರ್ಕ್ಯೂರಿ. ಓಕೆನಾ? ಸೊ ಜಿಂಕ್ ಬಗ್ಗೆ ಕೇಳಿದರೆ ಇಟ್ ಈಸ್ ಎ ಡಿ ಬ್ಲಾಕಲ್ಲಿ ಬರೋದಾದ್ರೆ ನಿಮಗೆ ಇಟ್ ಈಸ್ ನಾಟ್ ಎ ಟ್ರಾನ್ಸಿಷನ್ ಎಲಿಮೆಂಟ್, ಇಟ್ ಈಸ್ ಎ ವೋಲಟೈಲ್ ಮೆಟಲ್ ಅಂತ ಹೇಳಿ ಕರಿತೀವಿ. ಜಿಂಕು, ಮರ್ಕ್ಯೂರಿ ಮತ್ತು ಕ್ಯಾಡ್ಮಿಯಮ್. ಇನ್ನು ಥರ್ಡ್ ಕ್ವಶನ್ನು, ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇದು ನಾನು ನಿಮಗೆ ನೇಮಿಂಗ್ ರಿಯಾಕ್ಷನ್ಸ್ ಮಾಡಿದ್ದೆ, ಅದರಲ್ಲೂ ಕೂಡ ಹೇಳಿದ್ದೀನಿ. ಸ್ಯಾಂಡ್ ಮೇಯರ್ಸಲ್ಲಿ ಯೂಸ್ ಮಾಡೋದು ನಾವು Cu2Cl2 ಇನ್ ಪ್ರೆಸೆನ್ಸ್ ಆಫ್ HCl. ಬಟ್ ಕೆಲವು ಸಲ ಏನು ಮಾಡ್ತಾರೆ, Cu2Cl2 ಅಂತ ಕೊಡೋದ್ರ ಬದಲಾಗಿ CuCl ಇನ್ ಪ್ರೆಸೆನ್ಸ್ ಆಫ್ HCl ಅಂತ ಕೊಡ್ತಾರೆ. ಎರಡೂ ಒಂದೇ. ಓಕೆನಾ? ಜೊತೆಗೆ ಇನ್ನೊಂದು ಕೊಡ್ಬೋದು ಸ್ಯಾಂಡ್ ಮೇಯರ್ಸ್ಗೆ, Cu2Br2 ಇನ್ ಪ್ರೆಸೆನ್ಸ್ ಆಫ್ HBr. ಇದು ಕೂಡ ಸ್ಯಾಂಡ್ ಮೇಯರ್ಸಲ್ಲಿ ಬರುವಂಥದ್ದೇ. ಓಕೆನಾ? ಸೊ ಎರಡೂ ನೋಡ್ಕೊಂಡಿರಿ. ಇನ್ನು ನೆಕ್ಸ್ಟ್ ಕ್ವಶನ್ನು, ದ ಮೇನ್ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆ್ಯಸಿಡ್. ಅಂದರೆ ಅಸಿಟಿಕ್ ಆ್ಯಸಿಡ್ದು ಸೋರ್ಸ್ ಯಾವುದು ಮೇಜರಾಗಿ ನಮ್ಗೆ ಯಾವುದರಿಂದ ಸಿಗುತ್ತೆ ಅಂತ ಹೇಳಿದ್ರೆ ವಿನೇಗರಿಂದ ಸಿಗುತ್ತೆ. ವಿನೇಗರಲ್ಲಿ ಮೇಜರಾಗಿರೋದೇ ಅಸಿಟಿಕ್ ಆ್ಯಸಿಡ್. ಓಕೆನಾ? ಫಾರ್ಮಿಕ್ ಆ್ಯಸಿಡ್ ಅಂತ ಏನಾದರೂ ಕೇಳಿದ್ರೆ ನಿಮಗೆ, ಫಾರ್ಮಿಕ್ ಆ್ಯಸಿಡ್ ಯಾವುದಲ್ಲಿ ಸೋರ್ಸ್ ಅಂತ ಹೇಳಿದ್ರೆ ರೆಡ್ ಆ್ಯಂಡ್ಸಲ್ಲಿ ನಮಗೆ ಫಾರ್ಮಿಕ್ ಆ್ಯಸಿಡ್ ಇರುತ್ತೆ. ಯಾಕೆಂದರೆ ಈಗ ಅಸಿಟಿಕ್ ಆ್ಯಸಿಡ್ ಕೇಳಿದರೆ ಅದೇ ಕೇಳಬೇಕು ಅಂತೇನಿಲ್ಲ. ಫಾರ್ಮಿಕ್ ಆ್ಯಸಿಡ್ ಬಗ್ಗೆನೂ ಇನ್ಫಾರ್ಮೇಷನ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಸೊ ಫಾರ್ಮಿಕ್ ಆ್ಯಸಿಡು ಸೋರ್ಸ್ ಯಾವುದು? ರೆಡ್ ಆ್ಯಂಟ್. ಓಕೆನಾ? ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಫಸ್ಟ್ ಟೈಮು. ಇನ್ನು ಫಿಫ್ತ್ ಕ್ವಶನ್ನು, ದ ರಿಯಾಕ್ಷನ್ ಆಫ್ ಅನಿಲಿನ್ ವಿಚ್ ಪ್ರೊಡ್ಯೂಸಸ್ ಜ್ವಿಟ್ಟರಯಾನ್ ಆ್ಯಸ್ ಅ ಮೇಜರ್ ಪ್ರಾಡಕ್ಟ್. ಅಂದರೆ ಅನಿಲಿನಿಗೆ ಯಾವ ರಿಯಾಕ್ಷನ್ ಮಾಡಿದಾಗ ನಿಮಗೆ ಜ್ವಿಟ್ರಯಾನ್ ಫಾರ್ಮ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ಅನಿಲಿನಿಗೆ ನೈಟ್ರೇಷನ್ ಮಾಡ್ತೀರಾ, ಬ್ರೋಮಿನೇಷನು ಮಾಡ್ತೀವಿ, ಸಲ್ಫೋನೇಷನ್ ಮಾಡ್ತೀವಿ. ಆದರೆ ಫ್ರಿಡಲ್ ಕ್ರಾಫ್ಟ್ ಆಲ್ಕಲೇಷನ್ ಮಾಡೋಕ್ಕಾಗಲ್ಲ ಅನಿಲಿನಿಗೆ, ಅದಕ್ಕೆ ರೀಸನ್ ಹೇಳಿರ್ತಾರೆ ಅಲ್ವಾ? ಈ 3 ರಿಯಾಕ್ಷನ್ನ ಪರ್ಫಾರ್ಮ್ ಮಾಡ್ಬೋದು. ಬಟ್ ಯಾವ ರಿಯಾಕ್ಷನ್ನ ಪರ್ಫಾರ್ಮ್ ಮಾಡಿದಾಗ ಜ್ವಿಟ್ರಯಾನ್ ಬರುತ್ತೆ ಅಂತ ಕೇಳಿದ್ರೆ ಸಲ್ಫೋನೇಷನ್ ಮಾಡಿದಾಗ. ಸರ್ ಹೆಂಗಿರುತ್ತೆ ಸರ್ ಅದು ಜ್ವಿಟ್ರಯಾನು ಸಲ್ಫೋನೇಷನ್ ಮಾಡಿದಾಗ ಅಂತ ಕೇಳಿದ್ರೆ ನೋಡಿ, ಅದನ್ನು ಕೇಳ್ಬೋದು ಸ್ಟ್ರಕ್ಚರು. ಸೊ ಅನಿಲಿನ್ ಅಂದರೆ ಏನಪ್ಪ? ಬೆನ್ಸಿನ್ ರಿಂಗ್ ಮೇಲೆ NH2 ಅಲ್ವಾ? ಇದಕ್ಕೆ ಸಲ್ಫೋನೇಷನ್ ಅಂದರೆ ಏನು ಮಾಡ್ತೀರಾ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀರಾ. ಇದು ಗೊತ್ತಿರಲಿ ಅಂತ ಅಕಸ್ಮಾತ್ 2 ಮಾರ್ಕ್ಸಿಗೆ ಕೇಳಿದ್ರೆ ಅವಾಗ ಏನಾಗುತ್ತೆ ನಿಮಗೆ, ಈ SO3 ಗ್ರೂಪ್ ಬಂದು ನಿಮಗೆ ಪ್ಯಾರಾ ಪೊಸಿಷನಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆನಾ? ಪ್ಯಾರಾ ಪೊಸಿಷನ್ ಅಟ್ಯಾಚ್ ಆದಮೇಲೆ ಈ SO3 ಹೆಚ್ಚಲ್ಲಿರುವಂಥ ಒಂದು H NH2 ಗ್ರೂಪ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅವಾಗ ಏನಾಗುತ್ತೆ ನಿಮಗೆ, ಬೆನ್ಸಿನ್ ರಿಂಗ್ ಇರುತ್ತೆ, NH2 ಇತ್ತು, ಈಗ ಒಂದು H ಬಂದು ಸೇರಿಕೊಂಡ್ರೆ NH3 ಆಯಿತು. ಅದು ಪ್ರೋಟಾನ್ ಅಕ್ಸೆಪ್ಟ್ ಮಾಡೋದ್ರಿಂದ ಪ್ಲಸ್ ಆಗುತ್ತೆ. SO3 ಒಂದು Hನ ಕಳ್ಕೊತ್ತು,
ಪ್ರೋಟಾನ್ನ, ಸೊ ಮೈನಸ್ ಬರುತ್ತೆ. ಸೊ ದಿಸ್ ಇಸ್ ಅ ಜ್ವಿಟರಯಾನ್ ಇದೆ ಕಣ್ರಪ್ಪ. ಅಕಸ್ಮಾತ್ ಜ್ವಿಟರಯಾನ್ದು ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ಬೋದು. ಓಕೆನಾ. ಜ್ವಿಟರಯನ್ನು ನಿಮಗೆ ಅಮೈನೋ ಆ್ಯಸಿಡಲ್ಲೇ ಬೇರೆ ಬರುತ್ತೆ ಬಯೋಮಾಲಿಕ್ಯೂಲ್ ಚಾಪ್ಟ್ರಲ್ಲಿ. ಇದು ಅಮೈನ್ಸಲ್ಲಿ ಬರುವಂಥದ್ದು. ಓಕೆನಾ. ಅನಿಲಿನ್ಗೆ ರಿಯಾಕ್ಷನ್ ಮಾಡಿದಾಗ ಬರುವಂಥ ಜ್ವಿಟರಯಾನು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಬಟ್ ಇಲ್ಲಿಗೆ ಸಲ್ಫೋನೇಷನ್ ಅಷ್ಟೇ. ಬೇರೆ ಥರ ಏನಾದರೂ ಕ್ವಶನ್ ಕೇಳಿದ್ರೆ ಗೊತ್ತಿರಲಿ ಅಂತ ಇಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಓಕೆನಾ. ನೋಟ್ ಡೌನ್ ಮಾಡ್ಕೊಳ್ಳಿ ಅದನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ದ ಮೆಥಡ್ ಯೂಸ್ ಟು ಸೆಪ್ರೇಟ್ ಐಸೋಮರಿಕ್ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ವೆನ್ ಫೀನಾಲ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಫೀನಾಲು ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ ಅಲ್ವಾ. ಒಂದು ಆರ್ಥೋನೈಟ್ರೋಫೀನಾಲು, ಇನ್ನೊಂದು ಪ್ಯಾರಾನೈಟ್ರೋಫೀನಾಲ್ ಅಂತ. ಓಕೆ. ಸೊ ಇದು ಆರ್ಥೋನೈಟ್ರೋಫಿನಾಲ್, ಪ್ಯಾರಾನೈಟ್ರೋಫಿನಾಲ್. ಇವರಿಬ್ಬರನ್ನ ಸಪ್ರೇಟ್ ಮಾಡೋದಕ್ಕೆ ನೀವು ಯಾವ ಮೆಥಡನ್ನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ಸ್ಟೀಮ್ ಡಿಸ್ಟಿಲೇಷನ್. ಯಾಕೆ ಅಂತ ಕೇಳಿದ್ರೆ ಈ ಆರ್ಥೋನೈಟ್ರೋಫಿನಾಲ್ ಇದೆಯಲ್ಲ, ಇದು ಸ್ಟೀಮ್ ವೋಲಟೈಲ್, ಸ್ಟೀಮಿಂದನೇ ವೇಪರೈಸ್ ಆಗೋಗುತ್ತೆ. ಬಟ್ ಪ್ಯಾರಾನೈಟ್ರೋಫಿನಾಲು ಸ್ಟೀಮ್ ವೋಲಟೈಲ್ ಅಲ್ಲ. ಹಾಗಾಗಿ ಇವರಿಬ್ಬರನ್ನ ನಾವು ಸಪ್ರೇಟ್ ಮಾಡೋಕ್ಕೆ ಸ್ಟೀಮ್ ಡಿಸ್ಟಿಲೇಷನನ್ನು ಯೂಸ್ ಮಾಡ್ತೀವಿ. ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಅವರು. ಬಿಟ್ವೀನ್ ಆರ್ಥೋ ಆ್ಯಂಡ್ ಪ್ಯಾರಾನೈಟ್ರೋಫಿನಾಲ್ ವಿಚ್ ಈಸ್ ಸ್ಟೀಮ್ ವೋಲಟೈಲ್. ಯಾವ್ದು ಸ್ಟೀಮ್ ವೋಲಟೈಲ್? ಆರ್ಥೋ. ವಿಚ್ ಈಸ್ ನಾಟ್ ಸ್ಟೀಮ್ ವೋಲಟೈಲ್? ಪ್ಯಾರಾನೈಟ್ರೋಫಿನಾಲ್. ಇದನ್ನು ಕೇಳ್ಬೋದು. ಓಕೆನಾ. ಬಟ್ ಅದೇ ನೀವು ಫಿನಾಲ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ಗೆ ಯೂಸ್ ಮಾಡಿದಾಗ ಇದು ಪಿಕ್ರಿಕ್ ಆ್ಯಸಿಡ್ ಬರುತ್ತೆ. ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕಿದ್ರೆ ಅದು ಗೊತ್ತಿರಲಿ. ಏನು ಪಿಕ್ರಿಕ್ ಆ್ಯಸಿಡ್ ಅಂದರೆ 3 ಕಡೆ NO2 ಅಟ್ಯಾಚ್ ಆಗುತ್ತೆ. ಇದನ್ನು 2,4,6 ಟ್ರೈನೈಟ್ರೋಫಿನಾಲ್ ಅಂತಲೂ ಕೂಡ ಕರಿತೀವಿ. ಇದು ಪಿಕ್ರಿಕ್ ಆ್ಯಸಿಡ್. ಇದು ಯಾವಾಗ ಬರೋದು? ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ. ಸ್ವಲ್ಪ ನಿಮಗೆ ರಿವೈಸ್ ಆಗಲಿ ಅಂತ ಮಧ್ಯ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬಟ್ ಈ ಕ್ವಶನ್ಗೆ ಆನ್ಸರ್ ಏನಪ್ಪ? ಸ್ಟೀಮ್ ಡಿಸ್ಟಿಲೇಷನ್. ನೆಕ್ಸ್ಟು ದ ಲಿಗ್ಯಾಂಡ್ ವಿಚ್ ಫಾರ್ಮ್ಸ್ ಮೋರ್ ಸ್ಟೇಬಲ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್. ಇದು ಕೂಡ ನಿಮಗೆ ಸೆಕೆಂಡ್ ಪ್ರಿಪರೇಟರಿಲಿ ಬಂದಿತ್ತಲ್ವ ಈ ಕ್ವಶನ್ನು. ಯೂಶಲಿ ಯಾವ ಲಿಗ್ಯಾಂಡು ಮೋರ್ ಸ್ಟೇಬಲನ್ನು ಕಾಂಪ್ಲೆಕ್ಸ್ ಮಾಡುತ್ತೆ ಅಂದರೆ ಡೆಂಟಿಸಿಟಿ ಜಾಸ್ತಿ ಆಗ್ತಾ ಹೋಗಬೇಕು. ಮೋನೋಡೆಂಟೇಟ್ಗಿಂತ ಡೈಡೆಂಟೇಟು ಸ್ಟೇಬಲ್ ಕಾಂಪ್ಲೆಕ್ಸನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಅಮೋನಿಯಾ ಇರ್ಬೋದು, ಸೈನೈಡ್ ಇರ್ಬೋದು, ವಾಟರ್ ಇರ್ಬೋದು. ದೇ ಆರ್ ಮೋನೋಡೆಂಟೇಟ್. ಅಟ್ ಎ ಟೈಮ್ ಒಂದು ಪೇರನ್ನು ಮಾತ್ರ ಕೊಡ್ತಾರೆ. ಬಟ್ C2O4 ಇದೆಯಲ್ಲ, ಇಟ್ ಇಸ್ ಅ ಡೈಡೆಂಟೇಟ್. ಹಾಗಾಗಿ ಸ್ಟೇಬಲ್ ಕಾಂಪ್ಲೆಕ್ಸ್ ಯಾರು ಫಾರ್ಮ್ ಮಾಡ್ತಾರೆ? ಡೈಡೆಂಟೇಟ್ ಲಿಗ್ಯಾಂಡ್ಸ್. ಓಕೆ. ಇನ್ನು 8th ಕ್ವಶನ್ನು, which of the following groups when present in at para position increases the basic strength of aniline? ಸೊ ಅನಿಲಿನ್ ಮೇಲೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅಂದರೆ ನಿಮಗೆ ಯೂಶಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇರಬೇಕಪ್ಪ. ಓಕೆ. ಜನರಲ್ ಆಗಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದ್ದರೆ ಬೇಸಿಕ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ವಿಡ್ರಾಯಿಂಗ್ ಇದ್ದರೆ ಕಡಿಮೆ ಆಗುತ್ತೆ. ಅದೊಂದು ಲಿಸ್ಟನ್ನು ನಿಮಗೆ ಕ್ಲಾಸಲ್ಲಿ ಕೊಟ್ಟಿರ್ತಾರೆ, ಇಲ್ಲೂ ಬೇಕಾದ್ರೆ ನೋಡ್ಕೋಬೋದು. ಈ NO2, Br ಮತ್ತು COH ಇವರಿಗೆಲ್ಲ -I ಎಫೆಕ್ಟ್ ಇರುತ್ತೆ. -I ಎಫೆಕ್ಟ್ ಅಂತ ಹೇಳಿದ್ರೆ ಇವ್ರನ್ನ ರಿಂಗಿಗೆ ಅಟ್ಯಾಚ್ ಮಾಡೋದ್ರಿಂದ ದೇ ಟೇಕ್ ಔಟ್ ದ ಎಲೆಕ್ಟ್ರಾನ್, ವಿಡ್ರಾಯಿಂಗ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ NH2 ಇದೆಯಲ್ಲ, ಇದಕ್ಕೆ +I ಎಫೆಕ್ಟ್ ಇದೆ. ದಟ್ ಮೀನ್ಸ್ NH2 ಡೊನೇಟ್ ದ ಎಲೆಕ್ಟ್ರಾನ್. ಸೊ ಯಾವ ಗ್ರೂಪು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರ್ತದೋ ಅವ್ರನ್ನ ಅಟ್ಯಾಚ್ ಮಾಡಿದಾಗ ನಿಮಗೆ ಬೆಸಿಸಿಟಿ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಓಕೆನಾ. ಇನ್ನು 9th ಕ್ವಶನ್ನು, ಇನ್ ದ ಫಾಲೋವಿಂಗ್ ಆ್ಯಸಿಡ್ಸ್ ವೈಟಮಿನ್ ಈಸ್. ಯಾವುದಿಲ್ಲಿ ವೈಟಮಿನ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಸ್ಕಾರ್ಬಿಕ್ ಆ್ಯಸಿಡ್ ಅನ್ನೋದು ವೈಟಮಿನ್ C ಅಲ್ವಾ. ವೈಟಮಿನ್ ಸಿಗೆ ನಾವು ಕೆಮಿಕಲ್ ನೇಮ್ ಅಂತ ಕರಿತೀವಿ, ಆಸ್ಕಾರ್ಬಿಕ್ ಆ್ಯಸಿಡ್. ಇನ್ನು ಅಡಿಪಿಕ್ ಆ್ಯಸಿಡು, ಆಸ್ಪರ್ಟಿಕ್ಕು, ಸ್ಯಾಕ್ರಿಕ್ ಆ್ಯಸಿಡು, ದೇ ಆರ್ ನಾಟ್ ವೈಟಮಿನ್ಸ್ ಅಲ್ಲ. ಓಕೆ. 10th one, the best reagent useful for separation and purification of aldehydes from ketone. ಆಲ್ಡಿಹೈಡ್ನಿಂದ ಕೀಟೋನ ಸಪ್ರೇಟ್ ಮಾಡೋಕ್ಕೆ ಬೆಸ್ಟ್ ರಿಯೇಜೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದು ಟಾಲನ್ಸ್ ರಿಯೇಜೆಂಟ್ ಆಗಲ್ಲ, ಯಾಕೆಂದರೆ ಆಲ್ಡಿಹೈಡ್ ಕೀಟೋನ್ ಎರಡೂ ಕೂಡ ಅದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ನಾವು ಸಪ್ರೇಟ್ ಮಾಡಬೇಕು ಅಂದರೆ ಒಂದು ಬೇಗ ರಿಯಾಕ್ಟ್ ಆಗಬೇಕು, ಇನ್ನೊಂದು ಸ್ಲೋವಾಗಿ ರಿಯಾಕ್ಟ್ ಆಗಬೇಕು, ಇಲ್ಲ ರಿಯಾಕ್ಟೇ ಆಗಬಾರ್ದು. ಆವಾಗ ಸಪ್ರೇಷನ್ ಮಾಡ್ಬೋದು. ಬಟ್ ಟಾಲನ್ಸ್ ರಿಯೇಜೆಂಟಲ್ಲಿ ಎರಡೂ ಕೂಡ ಈಕ್ವಲಾಗಿ ರಿಯಾಕ್ಟ್ ಆಗೋದ್ರಿಂದ ಇದಾಗಲ್ಲ. ಸೋಡಿಯಂ ಸಲ್ಫೇಟು ಆಗಲ್ಲ. 2,4-DNP ರಿಯೇಜೆಂಟ್ ಜೊತೆಗೂ ಆಲ್ಡಿಹೈಡ್ ಕೀಟೋನ್ ಈಸಿಯಾಗಿ ರಿಯಾಕ್ಟ್ ಆಗ್ತಾರೆ. ಇನ್ನು ಉಳಿದಿರೋದು ಯಾವುದು? ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್. ಇದರಲ್ಲಿ ಏನಾಗುತ್ತೆ? ಆಲ್ಡಿಹೈಡ್ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ, ಕೀಟೋನ್ ಆಗಲ್ಲ. ಸೊ ಅದರಿಂದ ಈ ರಿಯೇಜೆಂಟ್ನ ಯೂಸ್ ಮಾಡ್ಕೊಂಡು ನೀವು ಆಲ್ಡಿಹೈಡ್ ಮತ್ತು ಕೀಟೋನ ಸಪ್ರೇಷನ್ ಮಾಡ್ಬೋದು. ಓಕೆ. ಇನ್ನು 11th ಕ್ವಶನ್ನು ಚೆನ್ನಾಗಿದೆ ಕ್ವಶನ್ ಇದು. ಏನಂತಿದೆ ನೋಡಿ. ಸ್ಟೇಟ್ಮೆಂಟ್ 1, ಇಫ್ ಆನ್ ಮಿಕ್ಸಿಂಗ್ 2 ಲಿಕ್ವಿಡ್ ದ ಸೊಲ್ಯೂಷನ್ ಬಿಕಮ್ಸ್ ಹಾಟ್. ಇಲ್ಲಿದೆ ನೋಡಿ. ಸೊಲ್ಯೂಷನ್ ಬಿಕಮ್ಸ್ ಹಾಟ್ ಅಂತ ಹೇಳಿದ್ರೆ, ಮಿಕ್ಸ್ ಮಾಡಿದಾಗ ಸೊಲ್ಯೂಷನ್ ಬಿಸಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೀಟ್ ಎನರ್ಜಿ ಏನಾಗ್ತಿದೆ ಅಂದ್ರಪ್ಪ? ರಿಲೀಸ್ ಆಗ್ತಿದೆಯಾ, ಅಬ್ಸರ್ವ್ ಆಗ್ತಿದೆಯಾ? ಒಂದು ಸೊಲ್ಯೂಷನ್ ಬಿಸಿ ಆಗ್ತಿದೆ ಅಂದರೆ ಹೀಟ್ ರಿಲೀಸ್ ಆಗ್ತಿದೆ ಅಂತ ಅರ್ಥ, ಹೌದಾ?
ಹೀಟು ರಿಲೀಸ್ ಆಗ್ತಾ ಇದೆ. ಸೊ ಹೀಟ್ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಅದು ಎಕ್ಸೋಥರ್ಮಿಕ್, ಹೌದಾ? ಎಕ್ಸೋಥರ್ಮಿಕ್ನ ನಾವೇನಂತ ಬರಿತೀವಿ? ಡೆಲ್ಟಾ ಎಚ್ ಲೆಸ್ ದ್ಯಾನ್ 0 ಅಂತ ಬರಿತೀವಿ ಎಕ್ಸೋಗೆ. ಸೊ ಡೆಲ್ಟಾ ಎಚ್ ಲೆಸ್ ದ್ಯಾನ್ ಬರೋದು ನೆಗೆಟಿವ್ ಡಿವಿಯೇಷನ್ಗೆ, ಪಾಸಿಟಿವ್ ಡಿವಿಯೇಷನ್ಗೆ. ನೆಗೆಟಿವ್ ತಾನೇ, ಪಾಸಿಟಿವ್ ಆದರೆ ಡೆಲ್ಟಾ ಎಚ್ ಏನು ಬರಬೇಕು? ಗ್ರೇಟರ್ ದ್ಯಾನ್ 0 ಬರಬೇಕು. ಅರ್ಥ ಆಗ್ತಿದೇನಪ್ಪ? ಹೀಟ್ ರಿಲೀಸ್ ಆಗ್ತಾ ಇದೆ. ಹೀಟ್ ರಿಲೀಸ್ ಆಗೋದು ಯಾವ ಪ್ರೋಸೆಸ್ಸಲ್ಲಿ? ಎಕ್ಸೋದಲ್ಲಿ. ಎಕ್ಸೋನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಡೆಲ್ಟಾ ಎಚ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಬರೋದು ಯಾವುದಕ್ಕೆ? ನೆಗೆಟಿವ್ ಡಿವಿಯೇಷನ್ಗೆ. ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟು, ಸೊಲ್ಯೂಷನ್ ವಿಶ್ ಶೋ ನೆಗೆಟಿವ್ ಡಿವಿಯೇಷನ್ ಅಕಂಪನೈಡ್ ಬೈ ಡಿಕ್ರೀಸ್ ಇನ್ ವಾಲ್ಯೂಮ್. ಅಂದರೆ ಡೆಲ್ಟಾ ವಿ ಲೆಸ್ ದ್ಯಾನ್ 0 ಆಗ್ತಾ ಇದೆ. ಡೆಲ್ಟಾ ವಿ ಲೆಸ್ ದ್ಯಾನ್ 0 ಆದರೆ ಅದು ನೆಗೆಟಿವ್ ಡಿವಿಯೇಷನ್ನ ಯೋಚನೆ ಮಾಡಿ, ಡಿಫ್ರೆನ್ಸ್ ಕಲ್ತಿದ್ದೀರಾ. ಸೊ ಡೆಲ್ಟಾ ವಿ ಲೆಸ್ ದ್ಯಾನ್ 0 ಆದರೆ ಅದು ನೆಗೆಟಿವ್, ಗ್ರೇಟರ್ ದ್ಯಾನ್ 0 ಆದರೆ ಪಾಸಿಟಿವ್. ಅದರಿಂದ ಎರಡೂ ಸ್ಟೇಟ್ಮೆಂಟು ಸರಿ ಇದೆ. ಎಲ್ಲಿದೆ? ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಆರ್ ಟ್ರೂ. ಓಕೆನಾ? ನೆಕ್ಸ್ಟ್ ಒಂದು ಮ್ಯಾಚ್ ದ ಫಾಲೋವಿಂಗ್ ಇದೆ. ಮೊದಲನೇದು ನೋಡ್ರಪ್ಪ, ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಟ್ರೈಮೀಥೈಲ್ ಅಲ್ಯೂಮಿನಿಯಂ ಅಂದರೆ ಜಿಗ್ಲರ್ ನಟ್ಟ ಕೆಟಲಿಸ್ಟ್ ಅಂತ ಕರಿತೀವಿ, ಇಫ್ ರಿಮೆಂಬರ್ ಅಲ್ವಾ? ಈ ಜಿಗ್ಲರ್ ಡಿ ಬ್ಲಾಕಲ್ಲಿ ಬರುವಂಥ ಕೆಟಲಿಸ್ಟ್ಗಳು, ಕೆಟಲಿಟಿಕ್ ಪ್ರಾಪರ್ಟಿಗೆ ಹೋದಾಗ ಇವೆಲ್ಲ ಕೊಟ್ಟಿದ್ದಾರೆ ಅವರು. ಯಾವ್ಯಾವ ಕೆಟಲಿಸ್ಟ್ ಯೂಸ್ ಮಾಡೋದ್ರಿಂದ ಯಾವ್ಯಾವ ಪ್ರೋಸೆಸ್ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮೊದಲನೇದು ಜಿಗ್ಲರ್ ನಟ್ಟ ಕೆಟಲಿಸ್ಟ್ ಅಂತ ಹೇಳಿ, ಇದನ್ನು ನಾವು ಪಾಲಿಥೀನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ 1ಗೆ ಏನಾಗಬೇಕಪ್ಪ? ಸಿ. ಓಕೆನಾ? ಸೊ 1ಗೆ ಸಿ ಅಂತ ಫಸ್ಟ್ ಎಲ್ಲಿದೆ ನೋಡಿ. ಒಂದು ನಿಮಗೆ ಗೊತ್ತಾದ ತಕ್ಷಣ ಅದು ಎಲ್ಲಿದೆ ಅಂತ ನೋಡಿ. 1ಗೆ ಸಿ ಅಂತ ಏನಲ್ಲಿದೆ ಮತ್ತು ಬಿನಲ್ಲಿದೆ. ಇವೆರಡರಲ್ಲಿ 1ಗೆ ಸಿ ಅಂತ ಇಲ್ಲಿಲ್ಲ. ಇದನ್ನು ಹೊಡೆದಾಕ್ಬಿಡೋಣ. ಈಗ ಇವೆರಡು ಆಪ್ಷನಲ್ಲಿ ನೋಡಿ, 1ಗೆ ಸಿ ಅಂತಿದೆ, 2ಗೆ ಎ 2ಗೆ ಎ ಎರಡೂ ಸರಿ ಇದೆ, ಎರಡೂ ಕಡೆ ಸೇಮ್ ಇದೆ. ಅದನ್ನು 2 ಚೆಕ್ ಮಾಡೋದೇ ಬೇಡ. 3 ಮತ್ತು 4ಅಲ್ಲಿ ಚೆಕ್ ಮಾಡಬೇಕು ನಾವು. 3ನೂ ನೋಡಿ, 3ನೂ ಡಿ ಇದೆ, 4 ಎಲ್ಲ ಸೇಮೇ ಇದೆ ಇದರಲ್ಲಿ. ಸೊ ಅದರಿಂದ ಆಪ್ಷನ್ ಏನೂ ಆದರೂ ಆಗ್ಬೋದು, ಬಿನೂ ಕೂಡ ಆಗ್ಬೋದು. ಎರಡೂ ಸೇಮ್ ಇದೆ ನೋಡಿ. 1ಗೆ ಸಿ, 2ಗೆ ಇ, 3ಗೆ ಡಿ, 4ಗೆ ಬಿ. ಮೇ ಬಿ ಅವರು ಟೈಪಿಂಗಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದಾರೆ, ಬಟ್ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು, ಕ್ಯುಮಿನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರಾಲಿಸಿಸ್ ಆಫ್ ಡೈಲ್ಯೂಟ್ ಆ್ಯಸಿಡ್ಸ್ ಗಿವ್ಸ್. ಇದು ಕೂಡ ನಾನು ನೇಮಿಂಗ್ ರಿಯಾಕ್ಷನ್ಸಲ್ಲಿ ಮಾಡಿದ್ದೆ. ಕ್ಯುಮಿನ್ ಪ್ರೋಸೆಸ್ಸಲ್ಲಿ ಪ್ರೋಸೆಸ್ಸಲ್ಲಿ ನಾವು ಏನನ್ನ ಪ್ರಿಪೇರ್ ಮಾಡ್ತೀವಿ? ಫೀನಾಲ್. ಅದರ ಬೈ ಪ್ರಾಡಕ್ಟ್ ಏನು ಬರುತ್ತಪ್ಪ? ಅಸಿಟೋನ್. ಫೀನಾಲ್ ಆ್ಯಂಡ್ ಅಸಿಟೋನ್. ಆ ರಿಯಾಕ್ಷನ್ ನೋಡಿರೋರಿಗೆ ಬೇಗ ಇದರ ಆನ್ಸರ್ ಮಾಡ್ಬೋದು. ಇನ್ನು 14th, ಅಮಂಗ್ ದ ಫಾಲೋವಿಂಗ್ ಸೆಲ್ಸ್ ದ ಸೆಲ್ ಯೂಸ್ಡ್ ಇನ್ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಫಾರ್ ಪ್ರೊವೈಡಿಂಗ್ ಅಂದರೆ ಫ್ಯೂಯಲ್ ಸೆಲ್ಸ್. ನಾವು ಯಾವ ಫ್ಯೂಯಲ್ ಸೆಲ್ನ ಯೂಸ್ ಮಾಡ್ತೀವಿ? ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಅಲ್ವಾ? ಇನ್ನು 15th, ಕೆಮಿಕಲ್ ಕೈನೆಟಿಕ್ಸ್ ಇಂದಿದೆ. ಇದು ಅಷ್ಟೇ, ಸಮ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಏನಿಲ್ಲ, ಈಸಿ ಇದೆ. ಈಗ ನಾನು ಎಗೆ ಆರ್ಡರ್ ಕಂಡುಹಿಡಿಯಬೇಕು ಅಲ್ವೇನ್ರಪ್ಪ? ಎ ವ್ಯಾಲ್ಯೂಸು ಎಲ್ಲಿ ಡಿಫ್ರೆಂಟ್ ಇದೆ ನೋಡ್ಕೊಳ್ಳೋಣ. ಎಲ್ಲಿ ಡಿಫ್ರೆಂಟ್ ಇದೆ ಅಲ್ವಾ? ಇವೆರಡು ಸೇಮ್ ಇದೆ, ಇವೆರಡು ತೊಗೊಳ್ಳೋಣ. ಇವೆರಡನ್ನ ರೇಷಿಯೋ ನೋಡಿ. 2/4 ಅಂದರೆ 1/2 ಬರುತ್ತಾ? ಇದು ಅಷ್ಟೇ, ಇವೆರಡು ರೇಷಿಯೋ ನೋಡ್ರಪ್ಪ. 7 4s 28 ಬರುತ್ತಲ್ವ? ಅಂದರೆ ಕಾನ್ಸಂಟ್ರೇಷನ್ ಡಬಲ್ ಆಗ್ತಾಯಿದೆ, ಬಟ್ ರೇಟ್ 4 ಟೈಮ್ ಜಾಸ್ತಿ ಆಗ್ತಾಯಿದೆ. ಇದು 1/2. ಇವೆರಡನ್ನ ಡಿವೈಡ್ ಮಾಡಿದ್ರೆ 1/2 ಬರುತ್ತಾ? ಬಟ್ ಇವೆರಡನ್ನ ಡಿವೈಡ್ ಮಾಡಿದ್ರೆ 1/4 ಬರುತ್ತೆ. ಅಂದರೆ ಡಬಲ್ ಆಗ್ತಾಯಿದೆ. ಅಂದರೆ ಎದು ಆರ್ಡರ್ ಏನಾಗಬೇಕು? 2 ಆಗಬೇಕು. ಎ ಆರ್ಡರ್ ಏನಾಗಬೇಕು? 2. ಹಾಗೆ ಬಿ ನೋಡೋಣ. ಬಿ ವ್ಯಾಲ್ಯೂ ಎಲ್ಲಿ ಡಿಫ್ರೆಂಟ್ ಇರೋದು ನಿಮಗೆ? ಇದೆಲ್ಲ ಈಕ್ವಲ್ ಇದೆ ಅಂತ ನೋಡ್ಕೊಳ್ಳಿ. ಯಾವುದು? 1.1.1 ಅಂದರೆ ಇವೆರಡು ಈಕ್ವಲ್ ಇದೆ. ಎ ಎಲ್ಲಿ ಈಕ್ವಲ್ ಇದೆ? 1 and 3. ಆ ವ್ಯಾಲ್ಯೂನ ತೊಗೋಬೇಕು. ಎ ಎಲ್ಲಿ ಈಕ್ವಲ್ ಇರುತ್ತೋ ಅದು ಬಿ ವ್ಯಾಲ್ಯೂನ ತೊಗೋಬೇಕು ಕರೆಸ್ಪಾಂಡಿಂಗು, ಬಿದು ಆರ್ಡರ್ ಕಂಡುಹಿಡಿಯೋಕ್ಕೆ. ಹಾಗೆ ರೇಟನ್ನು ಕೂಡ ಡಿವೈಡ್ ಮಾಡೋಣ. ಅದೇ ರೀತಿ ಸೇಮ್ ಕರೆಸ್ಪಾಂಡಿಂಗ್ ರೇಟನ್ನು ಡಿವೈಡ್ ಮಾಡೋಣ. ಯಾವ್ದು ತೊಗೊಂಡಿದ್ದೀನಿ ನಾನು? 1 and 3. ಇಲ್ಲೂ ಕೂಡ 1 and 3. ಈಗ ಇನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 1/4. 6 4s 24, 1/4. ಅಂದರೆ ಕಾನ್ಸಂಟ್ರೇಷನ್ ಎಷ್ಟು ಜಾಸ್ತಿ ಆಗ್ತೋ ರೇಟು ಕೂಡ ಅಷ್ಟೇ ಜಾಸ್ತಿ ಆಗ್ತದೆ. ಅಂದರೆ ಅರ್ಥ ಏನು? ಆರ್ಡರ್ ಈಸ್ 1 ಅಂತ ಹೇಳಿ. ಸೊ ಎ ಆರ್ಡರ್ 2 ಆಗಬೇಕು, ಬಿ ಆರ್ಡರ್ ಈಸ್ 1 ಬರಬೇಕು. ಆಪ್ಷನ್ ಸಿ. ಅರ್ಥ ಆಯ್ತೇನ್ರಪ್ಪ? ಯಾವುದೇ ಡಿವೈಡ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತಾ? ಸೊ ಎ ವ್ಯಾಲ್ಯೂ ಎಲ್ಲಿ ಸೇಮ್ ಇದೆ ನೋಡಿ, 0.1.1. ಅದನ್ನು ಬಿ ಕಂಡುಹಿಡಿಯೋಕ್ಕೆ ನಾನು ಡಿವೈಡ್ ಮಾಡ್ತಾಯಿದ್ದೀನಿ, ಅದಕ್ಕೆ ಕರೆಸ್ಪಾಂಡ್ ಆಗಿರುವಂಥ ವ್ಯಾಲ್ಯೂಸ್ನ. ಗೊತ್ತಾಯ್ತಲ್ವಾ? ಹಾಗೆ ನೀನು ಎ ಆರ್ಡರ್ ಕಂಡುಹಿಡಿಯಬೇಕಾದ್ರೆ ಬಿ ವ್ಯಾಲ್ಯೂ ಎಲ್ಲಿ ಸೇಮ್ ಇತ್ತು? 2nd and 4th. ಅದಕ್ಕೆ ನಾನು 2nd and 4th ಡಿವೈಡ್ ಮಾಡಿದೆ. ಡಿವೈಡ್ ಮಾಡಿ ಆ ವ್ಯಾಲ್ಯೂನ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಆರ್ಡರು ಗೊತ್ತಾಗುತ್ತೆ. ಓಕೆನಾ? ಸೊ ಇದಿಷ್ಟು ನಿಮ್ಮ ಫಸ್ಟ್ ಮಾಡೆಲ್ ಪೇಪರಲ್ಲಿ ಇದ್ದಂಥ MCQ ಕ್ವಶನ್ಸು. ಚೆನ್ನಾಗಿ ನೋಡ್ಕೊಳ್ಳಿ, ಯಾಕೆಂದರೆ 3 ಮಾಡೆಲ್ ಪೇಪರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಕ್ವಶನ್ಸು ನಿಮಗೆ ಮಾಡೆಲ್ ಪೇಪರಿಂದನೂ ಕೂಡ ಫೈನಲ್ ಎಕ್ಸಾಮ್ಗೆ ಸಿಗ್ಬೋದೇನೋ. ಸೊ ಅದರಿಂದ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ
ಸೆಕೆಂಡ್ ಮಾಡಲ್ ಪೇಪರ್ದು MCQನ ಅಪ್ಲೋಡ್ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.